ಪ್ರಿಯ ವೀಕ್ಷಕರೇ, ಮಹಾನ್ ಪುಣ್ಯ ಪ್ರಕೃತಿಯಾದ ತೀರ್ಥಂಕರ ನಾಮ ಪ್ರಕೃತಿ ಬಂಧಕ್ಕೆ ಕಾರಣವಾದ ಷೋಡಶ ಕಾರಣ ಭಾವನೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಇಂದು ಶೀಲವ್ರತೇಶ್ವನತೀಚಾರ ಭಾವನೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ನೆನೆಯಿರಿ ಷೋಡಶ ಭಾವನೆಗಳನ್ನು, ನೆನೆಯಿರಿ ಅನುದಿನಾನು ಕ್ಷಣವಿದನು. ನೆನೆಯಿರಿ ಷೋಡಶ ಭಾವನೆಗಳನ್ನು, ನೆನೆಯಿರಿ ಅನುದಿನಾನು ಕ್ಷಣವಿದನು. ಕಳೆಯಲು ಜನುಮ ಜರಾಮರಣಗಳನ್ನು, ಪಡೆಯಲು ಬೇಗನೆ ಜಿನನ ಗುಣಗಳನ್ನು. ನೆನೆಯಿರಿ ಷೋಡಶ ಭಾವನೆಗಳನ್ನು, ನೆನೆಯಿರಿ ಅನುದಿನಾನು ಕ್ಷಣವಿದನು. ಪಾಲಿಸಿ ವ್ರತ ಅಹಿಂಸಾದಿಗಳನ್ನು, ಶೀಲಗಳೇಳರ ನಿರ್ದೋಷತೆಯನ್ನು. ಪಾಲಿಸಿ ವ್ರತ ಅಹಿಂಸಾದಿಗಳನ್ನು, ಶೀಲಗಳೇಳರ ನಿರ್ದೋಷತೆಯನ್ನು. ಗಳಿಸಲತಿಚಾರ ರಹಿತ ಪ್ರವೃತ್ತಿಯನ್ನು, ಗಳಿಸಲತಿಚಾರ ರಹಿತ ಪ್ರವೃತ್ತಿಯನ್ನು. ಶೀಲವ್ರತೇಶ್ವನತಿಚಾರ ಭಾವನೆಯನ್ನು, ಶೀಲವ್ರತೇಶ್ವನತಿಚಾರ ಭಾವನೆಯನ್ನು, ಶೀಲವ್ರತೇಶ್ವನತಿಚಾರ ಭಾವನೆಯನ್ನು. ಪ್ರಕಾರದ ಭಾವನೆಗಳನ್ನು ಭಾವಿಸಿಕೊಂಡು ಮುನಿಯಾದಂತಹ ಜೀವ ತೀರ್ಥಂಕರ ಪ್ರಕೃತಿಯ ಕರ್ಮಬಂಧವನ್ನು ಮಾಡಿಕೊಳ್ಳುತ್ತೆ. ಆ ತೀರ್ಥಂಕರ ನಾಮ ಪ್ರಕೃತಿಯ ಉದಯದಿಂದ ಭವಿಷ್ಯದಲ್ಲಿ ಆ ಜೀವ ತೀರ್ಥಂಕರನಾಗಿ ಜನ್ಮವನ್ನು ಪಡೆಯುತ್ತೆ. ಸಾಮಾನ್ಯವಾಗಿ ನಾವೆಲ್ಲರೂ 16 ಪ್ರಕಾರದ ಭಾವನೆಗಳಂತ ತಿಳಿತೇವೆ. ಯಾಕಂದರೆ ಶಾಸ್ತ್ರದಲ್ಲೂ ಕೂಡ 14 ಪ್ರಕಾರದ ಭಾವನೆಗಳು ಅಂತ ಹೇಳಿದ್ದಾರೆ. ಆದರೆ ಮುಖ್ಯವಾಗಿ 16 ಪ್ರಕಾರದ ಭಾವನೆಗಳನ್ನು ಹೇಳಿದ್ದಾರೆ. ಈ ಭಾವನೆಗಳ ಹಿಂದೆ ಇನ್ನೂ ಅನೇಕ ಈ ರೀತಿಯಾದಂತಹ ಭಾವನೆಗಳನ್ನು ಆ ಜೀವ ಭಾವಿಸುತ್ತೆ. ಆ ಒಂದು ದೃಷ್ಟಿಯಿಂದ ಆ ಜೀವಕ್ಕೆ ತೀರ್ಥಂಕರ ನಾಮ ಪ್ರಕೃತಿಯ ಬಂಧ ಕೂಡ ಆಗುತ್ತೆ. ಇವತ್ತು ನಾವು ಶೀಲವೃತೇಶು ಅನತಿಚಾರ ಭಾವನೆಯ ಚರ್ಚೆಯನ್ನು ಮಾಡೋದಿದೆ. ಶೀಲವೃತೇಶು ಅನತಿಚಾರ ಏನು? ಶೀಲವೃತೇಶು ಅನತಿಚಾರ, ಶೀಲ ವೃತಗಳಲ್ಲಿ ಅನತಿಚಾರ ಅಂದರೆ ಅತಿಚಾರ ಮಾಡದೇ ಇರುವಂಥದ್ದು. ಅದು ಶೀಲವೃತೇಶು ಅನತಿಚಾರ ಭಾವನೆ ಇದೆ. ಶೀಲವೃತಗಳಲ್ಲಿ ಅತಿಚಾರ ಅಂತ ಹೇಳಿದ್ರೆ ದೋಷಗಳನ್ನು ಉಂಟು ಮಾಡದೇ ಇರುವಂಥದ್ದು. ಅಂದರೆ ಶೀಲವೃತಗಳನ್ನು ನಿರ್ದೋಷವಾಗಿ ಪಾಲನೆ ಮಾಡುವಂಥದ್ದು ಶೀಲವೃತೇಶು ಅನತಿಚಾರ ಭಾವನೆ ಇದೆ. ಮುಖ್ಯವಾಗಿ ಜಿನ್ವಾಣಿಯಲ್ಲಿ 3 ಗುಣವೃತ ಮತ್ತು 4 ಶಿಕ್ಷಾವೃತಗಳನ್ನು ಹೇಳಿದ್ದಾರೆ. ಈ 7 ವೃತಗಳಿಗೆ ಶೀಲವೃತಗಳು ಅಂತ ಕರೀತಾರೆ. ಏನ 3 ಗುಣವೃತಗಳು, 4 ಶಿಕ್ಷಾವೃತಗಳು. ಗುಣವೃತಗಳು ದಿಗ್ವೃತ, ದೇಶವೃತ ಮತ್ತು ಅನರ್ಥದಂಡ ವೃತ. ಅದೇ ರೀತಿಯಾಗಿ ಸಾಮಾಯಿಕ, ಪುರುಷೋಧೋಪವಾಸ, ಪರಿಗ್ರಹ ಪರಿಮಾಣ ವೃತ ಮತ್ತು ಅತಿಥಿ ಸಂವಿಭಾಗ ವೃತ. ಹೀಗೆ ಈ 4 ಮತ್ತು 3 ಗುಣವೃತ ಮತ್ತು ಶಿಕ್ಷಾವೃತಗಳು ಸೇರಿ ಶೀಲವೃತಗಳಾಗುತ್ತೆ. ಈ ಶೀಲವೃತಗಳನ್ನು ಯಾರು ನಿರ್ದೋಷವಾಗಿ ಪಾಲನೆ ಮಾಡ್ತಾನೆ ಅಂತಹ ಜೀವಕ್ಕೆ ಶೀಲವೃತೇಶು ಅನತಿಚಾರ ಭಾವನೆ ಉಳ್ಳಂತಹ ಜೀವ ಅಂತ ಕರೀತಾರೆ. ಇನ್ನೊಂದು ಅಪೇಕ್ಷೆಯಿಂದ ಶೀಲ ಅಂತ ಹೇಳಿದ್ರೆ ಸ್ವಭಾವ. ಶೀಲದ ಅರ್ಥ ಸ್ವಭಾವ. ಯಾವ ಜೀವ ಸ್ವಭಾವದಲ್ಲಿರ್ತಾನೆ ಅಂದರೆ ತನ್ನ ಆತ್ಮಧ್ಯಾನದಲ್ಲಿ, ತನ್ನ ಜ್ಞಾನಾನಂದ ಸ್ವಭಾವದಲ್ಲಿ, ತನ್ನ ಉಪಯೋಗದಲ್ಲಿ, ತನ್ನ ಜ್ಞಾನದರ್ಶನದಲ್ಲಿ, ತನ್ನ ಆತ್ಮನ ಗುಣಗಳ ಆನಂದದಲ್ಲಿ ಯಾವ ಜೀವ ಮಗ್ನ ಇರ್ತಾನೆ ಅವನಿಗೂ ಕೂಡ ನಾವು ಶೀಲವೃತೇಶು ಅನತಿಚಾರ ಭಾವನೆ ಉಳ್ಳಂತಹ ಜೀವ ಅಂತ ಕರಿತೇವೆ.
ಅದೇ ರೀತಿಯಾಗಿ ಶೀಲ ಅರ್ಥ ಸಮಾಜದಲ್ಲಿ ಒಂದು ಬ್ರಹ್ಮಚರ್ಯದ ದೃಷ್ಟಿಯಿಂದ ಕೂಡ ಪ್ರಸಿದ್ಧ ಆಗಿರುವಂತಹ ಶಬ್ದ ಇದೆ. ಆ ದೃಷ್ಟಿಯಿಂದ ಕೂಡ ಈ ಜೀವ ಬ್ರಹ್ಮಚಾರಿ ಜೀವನೇ ಇರುತ್ತೆ. ಹಾಗಾಗಿ ಆ ಒಂದು ಅರ್ಥವನ್ನು ಕೂಡ ನಾವು ತಗೋಬಹುದು. ಮುಖ್ಯವಾಗಿ ವ್ಯವಹಾರ ನಯದಿಂದ 7 ಯಾವ ವೃತ್ತಗಳಿದೆ ಅವುಗಳಿಗೆ ಶೀಲ ವೃತ್ತಗಳಂತಾರೆ. ಮತ್ತು ಯಾವ ನಿಶ್ಚಯ ನಯದಿಂದ ಶುದ್ಧಾತ್ಮನಲ್ಲಿ ಲೀನ ಆಗೋದೇ ವಾಸ್ತವಿಕವಾಗಿ ಶೀಲ ವೃತ್ತೇಶ್ವರನ ವಿಚಾರ ಭಾವನೆ ಇದೆ ಅನ್ನೋದು ನಾವು ತಿಳಿದು